ಮೈಸೂರು ಲೋಕಾಯುಕ್ತದಲ್ಲಿ CM ವಿರುದ್ಧ FIR ದಾಖಲಾಗಿದೆ. ಈಗಾಗಲೇ ತನಿಖೆ ಕೂಡ ಚುರುಕುಗೊಂಡಿರುವಂಥದ್ದು. ಈ ಮಧ್ಯೆ ಇಷ್ಟು ದಿನಗಳ ಕಾಲ ಸ್ನೇಹಮಯಿ ಕೃಷ್ಣ ಅವರು ಕೂಡ ಏನು CM ಅವರನ್ನ ಒಳಪಡಿಸಬೇಕು, ಜೊತೆಗೆ ಅವರ ರಾಜೀನಾಮೆ ಕೂಡ ಒತ್ತಾಯಿಸಿದ್ರು. ರಾಜೀನಾಮೆ ಕೊಟ್ಟರೆ ಒಳ್ಳೆಯದು ಅಂತೇಳಿ ಕೂಡ ಹೇಳ್ತಾ ಇದ್ರು. ಆದರೆ ಅವರನ್ನು ಬದಲಿಸಬೇಕು ಅಂತೇಳಿ ಈಗಾಗಲೇ ಲೋಕಾಯುಕ್ತ SP ಕೂಡ ಒಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಅದು ಯಾವ ಕಾರಣಕ್ಕೆ, ಇದೆಲ್ಲದರ ಬಗ್ಗೆ ಮಾತಾಡೋಕ್ಕೆ ಜೊತೆಗೆ ದೂರದಾರರಾದಂತಹ ಸ್ನೇಹಮಯಿ ಕೃಷ್ಣ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಯಾವ ಕಾರಣಕ್ಕೆ ನೀವು ಅವರನ್ನು ಬಂಧಿಸಬೇಕು ಅಂತ ಮನವಿ ಮಾಡ್ಕೊಳ್ತಾರೆ ಸರ್ CM ಅವರು? ಸರ್, ಅಲ್ಲಿ ನಾನು ಕಾನೂನುಬದ್ಧವಾಗಿ ಅರ್ಜಿಗಳನ್ನು ಸಲ್ಲಿಸಿ ಅವ್ರ ವಿರುದ್ಧ ಪ್ರಕರಣ ದಾಖಲು ಮಾಡಿರೋಂಥದ್ದು. ಸೊ ಅವರು ಅದೇ ರೀತಿ ಕಾನೂನುಬದ್ಧವಾಗಿ ವರ್ಣನೆ ಮಾಡಬೇಕೇ ಹೊರತು ಎಲ್ಲ ಭಾಷೆಗಳಲ್ಲೂ ಕೂಡ ಅವರು ಈ ವಿಚಾರನ ಪ್ರಸ್ತಾಪ ಮಾಡಿ ನನ್ನ ಕುಟುಂಬದವರಿಗೆ ಅನ್ಯಾಯ ಮಾಡಿದ್ದಾರೆ, ಮನೇಲಿದ್ದಿಂದ ನನ್ನ ಹೆಂಡ್ತಿನ ಬೀದಿಗೆ ತಂದಿದ್ದಾರೆ, ಹಾಗಾಗಿ ನೀವೆಲ್ಲ ಹೋರಾಟ ಮಾಡಬೇಕು ಅಂತೇಳಿ ರಾಜ್ಯ ಜನತೆಗೆ ಪ್ರಚೋದನೆ ಕೊಡ್ತಾರೆ. ಸೊ ಇದರಿಂದ ನಾಳೆ ದಿವಸ ರಾಜ್ಯದಲ್ಲಿ ಅಶಾಂತಿ ಉಂಟಾಗ್ಬೋದು, ಅಥವಾ ಅವರ ಅಂಧ ಅಭಿಮಾನಿಗಳು ನನ್ನ ಮೇಲೆ ಅಥವಾ ನನ್ನ ಕುಟುಂಬದ ಮೇಲೆ ಹಲ್ಲೆ ನಡೆಸಿ ನಮ್ಮ ಜೀವಕ್ಕೆ ಅಪಾಯ ತರಬಹುದು. ಹಾಗಾಗಿ ಅವ್ರನ್ನ ಕೂಡಲೇ ಬಂಧಿಸಿ ಅಂತೇಳಿ ನಾನು ಮನವಿಯನ್ನು ಮಾಡ್ಕೊಂಡಿದ್ದೀನಿ. ಅವ್ರಿಗೆ ಅವರ ಹೆಂಡ್ತಿನ ನೀವು ಹೋಗಿ ಈ ಥರ ಅಕ್ರಮವಾಗಿ ಕ್ರಯಪತ್ರ ನೋಂದಣಿ ಮಾಡ್ಕೊಳ್ಳಿ, ಅಕ್ರಮ ನಿವೇಶನ ಪಡ್ಕೊಳ್ಳಿ ಅಂತೇಳಿ ನಾವ್ಯಾರೂ ಅವ್ರಿಗೆ ಪ್ರಚೋದನೆ ಕೊಟ್ಟಿಲ್ಲ, ಅಥವಾ ಅವ್ರ ಬೀದಿ ಬನ್ನಿ ನಾವು ಕರೆದಿಲ್ಲ. ಸೊ ಅವರು ಸಿದ್ದರಾಮಯ್ಯ ಮಾಡಿರೋಂಥದ್ದು, ಅವರು ಅಷ್ಟಿದಾಗಿರೋ ಅವ್ರ ಹೆಸರಲ್ಲಿ ಇದೆಲ್ಲ ಕೆಲಸಗಳು ಮಾಡಬೇಕಿತ್ತು. ಅವ್ರ ಬಾಮೈದನ ಹೆಸರಲ್ಲಿ ಬೆನಾಮಿ ಆಗಿ ಆಸ್ತಿಯನ್ನು ನೋಂದಣಿ ಮಾಡಿಕೊಂಡು ಅವ್ರ ಬಾಮೈದನ ಅವ್ರ ಹೆಂಡ್ತಿ ನೋಂದಣಿ ವರ್ಗಾವಣೆ ಮಾಡ್ಕೊಳ್ಳೋದು ಅವ್ರು ಮಾಡಿರೋ ಕೆಲಸ. ಹಾಗಾಗಿ ಅವ್ರ ಹೆಂಡ್ತಿ ಇವತ್ತು ಬೀದಿ ಬರಬೇಕಾಯ್ತು ಹೊರತು ಅವರು ನಮ್ಮಿಂದ ಬಂದಿದ್ದಿಲ್ಲ. ಇದು ಎಲ್ಲದಕ್ಕೂ ಕೂಡ ಸಿದ್ದರಾಮಯ್ಯ ಕಾರಣ. ನಾವು ಅದನ್ನೇ ಆ ಕಾರಣಕ್ಕಾಗಿ ಅವ್ರನ್ನ ಒಂದನೇ ಆರೋಪಿ ಮಾಡೋದು. ಅವರ ಒಂದು ಪ್ರಚೋದನೆಯಿಂದ ಇವೆಲ್ಲ ಕೃತ್ಯ ನಡೆದ್ರಿಂದ ಅವ್ರನ್ನ ನಾವು ಮಾಡಿ ಅವ್ರ ಹೆಂಡ್ತಿ ಇಂಥ ಸ್ಥಿತಿಗೆ ಬರಬಾರ್ದವನಾಗಿದ್ದರೆ ಅವ್ರು ಇಂಥ ಕೆಲಸಗಳು ಮಾಡಬಾರ್ದಾಗಿತ್ತು. ಅಂದರೆ ಎಲ್ಲ ಕೆಲಸ ಅಪರಾಧ ಕೃತ್ಯ ಎಲ್ಲ ಮಾಡಿಸ್ಬಿಟ್ಟು ನೀವೇನು ಅವ್ರ ವಿರುದ್ಧ ವರ್ಣನೆ ಮಾಡಿಬಿಡಿ ಅಂತಾರೆ, ಅದು ಹೇಗೆ ಸಾಧ್ಯ? ಪ್ರತಿ ಭಾಷೆಗೂ ಕೂಡ ಜನರನ್ನು ಅವರು ಪ್ರಚೋದನೆಗೊಳಿಸ್ತಾ ಇದ್ದಾರೆ ಅಂತಾರೆ CM ಅವರು ಸರ್ ಅಂತ. ಸರ್, ಖಂಡಿತವಾಗಲು ಈಗ ನಾವು ನೋಡ್ತಾ ಇದ್ದೀವಿ, ಅವರು ಕಾನೂನಾತ್ಮಕವಾಗಿ ಹೋರಾಟ ಮಾಡೋದು ನಿಲ್ಲಿಸ್ಬಿಟ್ಟಿದ್ದಾರೆ. ಅಂದರೆ ಮೇಲ್ಮನೆ ಸಲ್ಲಿಸೋದು, ಈ ಥರ ಕಾನೂನಾತ್ಮಕ ಹೋರಾಟ ಮಾಡೋದು. ಹೀಗಾಗಿ ನಾನು ರಾಜಕೀಯವಾಗಿ ಹೋರಾಟ ಮಾಡ್ತಿನ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಭಾಷಣದಲ್ಲೂ ಕೂಡ ಇದೇ ವಿಚಾರನ ಪ್ರಸ್ತಾಪ ಮಾಡಿ ಜನರಿಗೆ ಪ್ರಚೋದನೆ ಮಾಡ್ತಾರೆ. ಹೀಗಾಗಿ ಅವ್ರನ್ನ ಕೂಡಲೇ ಬಂಧಿಸಬೇಕಾಗಿದ್ದು ತನಿಖಾಧಿಕಾರಿ ಕರ್ತವ್ಯ. ಅದರಿಂದ ನಾನು ಅವ್ರಿಗೆ ವಾಟ್ಸಪ್ ಮೂಲಕ ಮನವಿ ಮಾಡ್ಕೊಂಡಿದ್ದೀನಿ. ದೂರವಾಣಿ ಕರೆ ಮಾಡಿದಾಗ ಅವ್ರು ಸ್ವೀಕರಿಸಿಲ್ಲ. ಹಾಗಾಗಿ ನಾನು ನಾಳೆನೂ ಕೂಡ ಅವ್ರಿಗೆ ದೂರವಾಣಿ ಮೂಲಕ ಸಂಪರ್ಕ ಮಾಡೋ ಪ್ರಯತ್ನ ಪಡ್ತೀನಿ. ಆಗಲೂ ಅವ್ರು ಸ್ಪಂದಿಸಿಲ್ಲ ಅಂದರೆ ನಾಳೆ ಬೆಂಗಳೂರಿಗೆ ಹೋಗ್ತಾಯಿದ್ದೀನಿ. ಆಗ ಅಲ್ಲಿ ಮಾನ್ಯ ಲೋಕಾಯುಕ್ತರ ನೇರವಾಗಿ ಭೇಟಿ ಮಾಡಿ ಈ SP ವಿರುದ್ಧನೇ ದೂರ ಅರ್ಜಿ ಕೊಡೋಕ್ಕೆ ತೀರ್ಮಾನ ಮಾಡಿದ್ವಿ. ಅವರಿಗೆ ಸರ್ಕಾರದ ಒಂದು ದೂರವಾಣಿ ಕೊಟ್ಟಿದ್ದಾರೆ. ಯಾಕೆ ಅಂತಂದರೆ ನಮ್ಮಂಥವ್ರು ಯಾರಾದರೂ ದೂರವಾಣಿ ಕರೆ ಮಾಡಿದಾಗ ಸ್ವೀಕರಿಸಬೇಕು, ಸ್ಪಂದಿಸಬೇಕು ಅಂತೇಳಿ. ಆದರೆ ಇವ್ರು ಮೊದಲಿಂದಲೂ ಕೂಡ ನಾವು ಸಾಕಷ್ಟು ದೂರವಾಣಿ ಕರೆ ಮಾಡಿದ್ರು ಕೂಡ ಸ್ವೀಕರಿಸಲ್ಲ. ಒಂದು ಸಂದೇಶ ಕಳಿಸಿರೋ ವಾಟ್ಸಪ್ ಮೂಲಕ ಸಂದೇಶ ಕಳಿಸೋ ಅದಕ್ಕೆ ಸ್ಪಂದಿಸ್ತಲ್ಲ. ಹಾಗಾಗಿ ಅದ್ರ ಬಗ್ಗೆ ಅವ್ರಿಗೆ ಒಂದು ಸ್ವಲ್ಪ ಸೂಕ್ತ ತಿಳುವಳಿಕೆ ಮತ್ತು ಎಚ್ಚರಿಕೆಯನ್ನು ಕೊಡಿ ಅಂತೇಳಿ ಈಗ ಮನೆ ಲೋಕಾಯುಕ್ತರಿಗೆ ಅರ್ಜಿ ಕೊಡೋದು ಅನಿವಾರ್ಯ ಆಗಿದೆ. ನೆಕ್ಸ್ಟ್ ಸ್ಟೆಪ್ ಏನು ಸರ್ ಅಂತ? ಅವರು ಲೋಕಾಯುಕ್ತದಲ್ಲಿ ಸ್ಪಂದನೆ ಸಿಕ್ಕಲಿಲ್ಲ ಅಂತಂದರೆ CM ಅವರ ವಿಚಾರದಲ್ಲಿ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಸರ್? ಅದೇ ಮಾನ್ಯ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸೋದೇ ನಮಗೆ ಮುಂದಿನ ದಾರಿ. ಇವರು ಏನೋ ಕ್ರಮ ತಗೊಳ್ಳಿಲ್ಲ ಅಂದರೆ ಮಾನ್ಯ ನ್ಯಾಯಾಲಯಕ್ಕೆ ಗಮನಕ್ಕೆ ತಂದು, ಯಾಕೆಂದರೆ ಈಗ ಸಿದ್ದರಾಮಯ್ಯ ಅವರು ಕೂಡ ಪರೋಕ್ಷವಾಗಿ ನ್ಯಾಯಾಂಗ ನಿಂದನೆ ಮಾಡ್ತಾಯಿದ್ದಾರೆ. ಅಂದರೆ ನ್ಯಾಯಾಲಯ ಮಾಡಿರೋ ತೀರ್ಪು ಕೂಡ ಒಂದು ಅನ್ಯಾಯವಾಗಿದೆ ಅನ್ನೋ ರೀತಿಯಲ್ಲಿ ಮಾತಾಡ್ತಿರೋದ್ರಿಂದ ಸೊ ಅದ್ರ ಬಗ್ಗೆ ಕ್ರಮ ತಗೊಳ್ಳಿ ಅಂತೇಳಿ ನಾನು ಕರ್ನಾಟಕ ರಾಜ್ಯದ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೂ ಕೂಡ ಒಂದು ಮನವಿ ಸಲ್ಲಿಸಬೇಕು ಅಂತ ಇದ್ದೀನಿ. ಇದಿಷ್ಟು ದೂರದಾರದಂತಹ ಸ್ನೇಹಮಯಿ ಕೃಷ್ಣ ಅವರ ಮಾತುಗಳು. ಅಂದರೆ CM ಅವರು ಪ್ರತಿ ಭಾಷಣದಲ್ಲೂ ಕೂಡ ಜನರನ್ನು ಪ್ರಚೋದಿಸುವಂತಹ ಭಾಷಣವನ್ನು ಮಾಡ್ತಾ ಇದ್ದಾರೆ. ಇದರಿಂದ ನನ್ನ ಕುಟುಂಬದ ಮೇಲೆ ಹಲ್ಲೆ ಆಗುವಂಥ ಸಾಧ್ಯತೆ ಇದೆ. ಸೊ ಹೀಗಾಗಿ CM ಅವರನ್ನು ಬಂಧಿಸಬೇಕು. ಒಂದು ವೇಳೆ ಲೋಕಾಯುಕ್ತ ನನ್ನ ಮನವಿಗೆ ಸ್ಪಂದಿಸಲಿಲ್ಲ ಅಂತಂದರೆ ನಾನು ಉಚ್ಚ ನ್ಯಾಯಾಲಯಕ್ಕೂ ಕೂಡ ನಾನು ಮನವಿಯನ್ನು ಸಲ್ಲಿಸಿರೋ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವರಳ್ಳಿ, ಬರ್ಬೇಕು ಕನ್ನಡ, ಮೈಸೂರು. They destroyed our house and our life. ಹಮಾಸ್ ಉಗ್ರರ ದಾಳಿ ಭಯಂಕರವಾಗಿದೆ. ಯಾವ ಮಾಧ್ಯಮವು ಇಲ್ಲಿಗೆ ಬರಲು ಧೈರ್ಯ ಮಾಡ್ತಾ ಇಲ್ಲ. ಇಂಥ ಜಾಗಕ್ಕೆ ಎಂಟ್ರಿ ಕೊಟ್ಟಿದೆ ರಿಪಬ್ಲಿಕ್ ಕನ್ನಡ. ಯುದ್ಧ ಭೂಮಿಯಿಂದ ರಿಪಬ್ಲಿಕ್ ಕನ್ನಡ ನೈಜ ವರದಿ. ಬುಲೆಟ್ ತಾಗಿರುವಂತಹ ದೃಶ್ಯಾವಳಿಯನ್ನ ನಿಮ್ಗೆ ತೋರಿಸ್ತಾ ಇದೀನಿ. ನಾನು ನಿಂತಿರುವಂತದ್ದು ಗಾಜಾ ಪಟ್ಟಿಯಲ್ಲಿ. ಹಮಾಸ್ ಬಂಡುಕೋರರು ಹಿಡಿದಿದ್ದ ವೆಪನ್ಗಳಿದು. ಇದು RPG-29 ಲಾಂಚರ್.
ಛಿದ್ರಗೊಂಡಿರುವ ಕಟ್ಟಡಗಳು. ಈ ಮನೆಯಲ್ಲಿದ್ದಂತಹ ಬಾಡಿಗಳನ್ನ ಸುಟ್ಟು ಕರಕಲಾಗಿದೆ. 6,000 ಸಾವಿನ ಗಡಿ ದಾಟಿದೆ, ನರಕವನ್ನಾಗಿ ಮಾಡಿಬಿಟ್ಟಿದ್ದಾರೆ. 31 ದಿನಗಳಿಂದ ಯುದ್ಧ ಭೂಮಿಯಲ್ಲಿ ನಿಂತು ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದೆ. That powerful people come from powerful places. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಜೀವನ ನಡೀತಾ ಇಲ್ಲ ಸರ್. ಗುಣಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಇನ್ನೇನ್ ಮಾಡ್ತೀರಿ ಬೇರೆ? ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡ್ಲಾಗ್ಬೋದು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರ ಹತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ, ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ, ಅವರು ಇರುವವರೆಗೆ 1,000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. ನಾನು 3 ಮಾಸ ಭಿಕ್ಷೆ ತಿನ್ನಬೇಕು. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿ ಧ್ವನಿ ಎತ್ತುತ್ತೇವೆ. ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.